ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ 2ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮಾಳು ಅವರು ಮತ್ತು ಸ್ಪಂದನ ಅವರು ಆಚೆ ಹೋಗ್ತಾ ಇದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರೋ ಒಬ್ರು ಹೋಗ್ತಾರೆ. ಸೊ ಇವತ್ತು ಈ ಪ್ರೋಮೋದಲ್ಲಿ ನನಗೆ ಯಾಕೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋಣ ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಇವಾಗ ಆಚೆ ಹೋಗುವಂತದ್ದು ಯಾರು ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಇದೇ ರೀತಿ ಕಾರಲ್ಲಿ ಕರ್ಕೊಂಡು ಹೋಗಿ ಒಳಗಡೆ ಬಿಟ್ಟಿದ್ರು. ಐ ಥಿಂಕ್ ಈ ಒಂದು ಟೈಮ್ ಅಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದಷ್ಟು ಟ್ವಿಸ್ಟ್ ಗಳಿದೆ, ಅದ್ ಏನೇನು ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಇವಾಗ ಗೊತ್ತಿರೋ ಹಾಗೆ ಇಬ್ಬರನ್ನ ಅಂದ್ರೆ ಮಾಲು ಮತ್ತೆ ಇಬ್ರು ಕೂಡ ಬಾಟಮ್ ಟೂ ಅಲ್ಲಿ ಉಳ್ಕೊಂಡಿರ್ತಾರೆ. ಸೊ ಇವರಿಬ್ಬರನ್ನ ಕಾರ್ ಮೇಲೆ ಹತ್ತಿಸ್ಕೊಂಡು ಯಾವ ಕಾರ್ ವಾಪಸ್ ಬರುತ್ತೋ ಅವ್ರು ಮಾತ್ರ ಉಳ್ಕೊಳ್ತಾರೆ. ಇನ್ನು ಮಿಗಿದವರು ಒಂದೇ ಕಾರಣ ಹಂಗೆ ಹೊಂಟೋಗ್ತಾರೆ. ಏನ್ ಗೊತ್ತಿಲ್ಲ ಗೈಸ್, ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಂದ್ರೆ ಲೈಕ್ ವಾಪಸ್ ನೆನೆ ಸೂರಜ್ ಅವ್ರು ಹೋಗಿದಾರಲ್ಲ, ಸೊ ಇವರಿಬ್ರು ಕೂಡ ಎಕ್ಸಿಟ್ ಆಗ್ಬೋದು ಅಂತ ಒಂದು ಟ್ವಿಸ್ಟ್ ಇದೆ. ಬಟ್ ಇಲ್ಲಿ ಪ್ರೋಮೋದಲ್ಲಿ ಹೇಳ್ತಾ ಇರೋದು ಅಂದ್ರೆ ಇವರಿಬ್ರು ಒಬ್ರು ಅಂತ ಹೇಳ್ತಾರೆ. ಅಂದ್ರೆ ಸೂರಜ್ ಅವ್ರು ಎಲಿಮಿನೇಟ್ ಆಗಿರೋದು ಪಕ್ಕ ಆಗಿದೆ. ಅಂಡ್ ಈ ಒಂದು ಇದ್ರಲ್ಲಿ ನೋಡ್ತಾ ಇದ್ರೆ ಸೊ ಒಂದು ಕಾರ್ ವಾಪಸ್ ಬರ್ತದೆ, ಬಟ್ ಯಾರು ಅಂತ ತೋರಿಸ್ತಾ ಇಲ್ಲ ಇಲ್ಲಿ. ಇಲ್ಲಿ ಸ್ಪಂದನ ಅವ್ರು ಬರ್ತಾರಾ ಇಲ್ಲ ಮಾಡೋರು ಬರ್ತಾರಾ ನಮ್ಗಂತೂ ಗೊತ್ತಾಗ್ತಾರೆ ಇಲ್ಲಿ. ಸೊ ನಿಮ್ಗೆ ಅನಿಸ್ ಗೈಸ್ ಇವರಿಬ್ರಲ್ಲಿ ಯಾರು ಎಲಿಮಿನೇಟ್ ಆಗಬೇಕು, ಯಾರು ಬರಬೇಕು? ಸೊ ನೀವು ಕಮೆಂಟ್ ಮಾಡಿ, ಓಕೆನಾ? ಅಂಡ್ ಒಂದು ಅಪ್ಡೇಟ್ ಪ್ರಕಾರ ಆಕ್ಚುಲಿ ಒಂದು ಮಾಡೋಣ ಹೋಗ್ತಾರೆ ಅಂತ ಹೇಳ್ತಾರೆ, ಇನ್ನೊಂದು ಅಪ್ಡೇಟ್ ಪ್ರಕಾರ ಸ್ಪಂದನ ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆಲ್ಲ ನಾವು ಆಕ್ಚುಲಿ ಸಾಯಂಕಾಲ ಕನ್ಫರ್ಮೇಶನ್ ಮಾಡ್ತೀವಿ. ಬಟ್ ನಮ್ಗೆ ಅನ್ಸಿದೆ ಅಂದ್ರೆ ಸ್ಪಂದನ ಅವ್ರು ಹೋಗ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಐ ಥಿಂಕ್ ಒಂದ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ಳಿ, ಒಂದ್ಸತಿ ಒಳಗಡೆ ಹೋದವರು ಆಚೆ ಒಳಗಡೆ ಬರಕ್ಕೆ ಸ್ವಲ್ಪ ಇದು ಸಾಧ್ಯ ಇಲ್ಲ. ಸೂರಜ್ ಅವ್ರು ಹೋಗಿರೋದಂತೂ 100% ರೈಟ್ ಆಗಿರುತ್ತೆ. ಅಂಡ್ ಈ ಕಡೆ ಸ್ಪಂದನ ಅವ್ರು ಮಾಡು ಇವರಿಬ್ಬರಲ್ಲಿ ಆಕ್ಚುಲಿ ತುಂಬಾ ಬೆಳಗ್ಗೆಯಿಂದ ಬರೀ ಮಾಲು ಅಂತಾನೆ ತುಂಬಾ ಕಡೆ ಅದು ಸ್ಪ್ರೆಡ್ ಆಗ್ತಿದೆ ನ್ಯೂಸ್ ಆಕ್ಚುಲಿ. ಬಟ್ ನಮ್ಗೆ ಅನ್ಸೋದು ಏನಂದ್ರೆ ನಮ್ಮ ಅಪ್ಡೇಟ್ ಪ್ರಕಾರ ಆಕ್ಚುಲಿ ಸ್ಪಂದನ ಅವ್ರು ಹೋಗ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಕಾದ್ ನೋಡುವ. ಓಕೆನಾ ಗೈಸ್, ಒಟ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಆಕ್ಚುಲಿ ಗಿಲ್ಲಿ ಕೂಡ ರೀಸನ್ಸ್ ಹೇಳ್ತಾರೆ. ಸ್ಪಂದನ ಅವ್ರು ಏನು ಅಂತ ಸೇಮ್ ಇದೆ, ಆಸ್ ಇಟ್ ಇಸ್ ಡೇ 1 ಇಂದ ಇಲ್ಲಿ ತನಕ ಸೇಮ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಯಾರು ಅಂದ್ರೆ ಅವರ ವ್ಯಕ್ತಿತ್ವ ಏನು ಅನ್ನೋದೇ ಅವ್ರು ಆಕ್ಚುಲಿ ಅವ್ರು ಎಲ್ಲೂ ವ್ಯಕ್ತಪಡಿಸ್ಕೊಳ್ಳಿಲ್ಲ ಅಂತ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಧನುಷ್ ಅವರು ಮಾಲು ಅಣ್ಣಂಗೆ ಆಚೆ ಕಳಿಸ್ಬೇಕು ಅಂತ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂಡಿಲ್ಲ. ಸೊ ಐ ಥಿಂಕ್ ತುಂಬಾ ಸತಿ ಅವರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿಲ್ಲ ಅಂತ ಧನುಷ್ ಅವ್ರು ಹೇಳ್ತಾ ಇದಾರೆ. ಈ ಎಲ್ಲ ಒಂದು ಗಮನಗಳು ಅದೇ ಅವ್ರವ್ರ ಫೇವರಿಸಮ್ ಇರುತ್ತೆ ಬಿಡಿ. ಅವ್ರ ಫ್ರೆಂಡ್ಸ್ ಅಂತಂದ್ರೆ ಅವ್ರನ್ನ ಸೇವ್ ಮಾಡಕ್ ನೋಡ್ತಾರೆ. ಬಟ್ ಎನಿವೇಸ್ ಅದು ನಮ್ಮ ಅವ್ರ ಕೈಯಲ್ಲಿ ಇಲ್ಲ. ಅದು ಆಕ್ಚುಲಿ ಅದು ಸೇವ್ ಮಾಡೋದು ಬಿಡ, ಜನಗಳ ವೋಟಿಂಗ್ ನಮ್ಮ ಕೈಯಲ್ಲಿ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಒಟ್ನಲ್ಲಿ ಈಗ ನೀವು ನೋಡೋದಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಈಗ ಯಾರು ಹೋದ್ರೆ ನಿಮ್ಗೆ ಬೆಟರ್ ಆಗಿರುತ್ತೆ. ತುಂಬಾ ಸತಿ ಅನ್ಕೊಂತಾ ಇರ್ತೀವಿ ಒಂದಷ್ಟು ಫೇವರಿಸಮ್ ನಡೀತಾ ಇರುತ್ತಾ ಬಿಗ್ ಬಾಸ್ ಮನೆ ಒಳಗಡೆ ಅಂತ. ಅದು ಬಟ್ ಫೇವರಿಸಮ್ ಅಂತ ಹೇಳಕ್ಕೂ ಆಗಲ್ಲ. ಕೆಲವೊಂದಷ್ಟು ವೋಟಿಂಗ್ ಲೈನ್ ಕೂಡ ಓಪನ್ ಆದಾಗ ವೋಟಿಂಗ್ ಜಾಸ್ತಿ ಬಂದಿರಬಹುದಲ್ಲ. ಬಟ್ ನನಗನ್ಸಿರೋದು ಬಾಟಮ್ ಟೂ ಅಲ್ಲಿ ಉಳ್ಕೊಳ್ಳೋಷ್ಟು ಮಾಲವಣಿಗೆ ವೋಟಿಂಗ್ ಕಮ್ಮಿ ಬಂದಿದೆ ಅಂತ ನನಗೆ ಕ್ವಶನ್ ಮಾರ್ಕ್. ಡೌಟ್ ಆಗ್ತದೆ. ಸೇಫ್ ಆಗ್ತಾ ಇದಾರೆ, ಆಮೇಲೆ ರಾಶಿಕಾ ಅವ್ರು ಸೇಫ್ ಆಗಿದ್ದಾರೆ ಕಂಪೇರ್ ಟು ಬೋತ್ ಆಫ್ ದೆಮ್. ಐ ಥಿಂಕ್ ನಾನು ಮಾಲವಣ್ಣ ಯಾವಾಗಲೂ ಹೈ ರೇಟರ್ ಆಗಿ ಇರ್ತೀನಿ. ಗೇಮ್ ಅಂತ ಬಂದಾಗ ಹೌದು ಬಾಟಮ್ ಟೂ ಅಲ್ಲಿ ಉಳ್ಕೊಳ್ತಾರೆ ಅಂತ ಹೇಳಿದೆ. ಬಟ್ ಹಾಗಂತ ಸ್ಪಂದನಾಗಿಂತ ಸ್ವಲ್ಪ ಮಾಡೋರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. 1-2-3 ಟಾಸ್ಕ್ ಕೂಡ ವಿನ್ ಆಗಿದ್ದಾರೆ. ಬಟ್ ಅಲ್ಲಂದ್ರೆ ಲೈಕ್ ಇಲ್ಲಿ ವೋಟಿಂಗ್ ಮಾತಾಡ್ತಾರೆ. ವೋಟಿಂಗ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಮಂದಿ ಎಷ್ಟು ಜನ ವೋಟ್ ಹಾಕಿರ್ತಾರೆ. ಆಕ್ಚುಲಿ ಮಾನವಣ್ಣ ಉತ್ತರ ಕರ್ನಾಟಕ ಕಡೆ ತುಂಬಾ ಸಪೋರ್ಟ್ ಇದೆ ಹೇಳ್ಬೇಕು ಅಂತಂದ್ರೆ. ನಮ್ಮಲ್ಲೇ ತುಂಬಾ ಕಮೆಂಟ್ಸ್ ಬರ್ತಾರೆ, ನಾವು ನೋಡ್ತಾ ಇರ್ತೀವಲ್ಲ. ಮೇ ಬಿ ಒಂದು ವೋಟ್ ಬೇಸಿಸ್ ಅಲ್ಲಿ ಯಾಕೆ ಬಾಟಮ್ ಟೂ ಅಲ್ಲಿ ಉಳ್ಕೊಡ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಮೇ ಬಿ ಒಂದು ಹಿಂಟ್ ಕೊಡ್ತಾ ಇದಾರೆ. ಸೂರಜ್ ಅವ್ರಿಗೂ ಕೂಡ ಬಾಟಮ್ 3 ಮಾಡೋಣ ವೇಕಪ್ ಕಾಲ್ ಇರ್ಬೋದು. ನೋಡುವ ಗೈಸ್, ಒಟ್ಟಾಗಿ ನನಗನ್ಸಿರೋ ನಮ್ಮ ಅಪ್ಡೇಟ್ ಪ್ರಕಾರ ಸ್ಪಂದನ ಹೋಗ್ತಾರೆ. ಸೊ ಜನಗಳು ಇನ್ನೊಂದಷ್ಟು ಬೆಳಗ್ಗೆಯಿಂದ ರೂಮರ್ಸ್ ಬರ್ತಾ ಇರೋದು ಮಾಲವಣ್ಣ ಹೋಗ್ತಾರೆ ಅಂತ ಬರ್ತಾ ಇದೆ. ನೋಡುವ ಇವತ್ತು ಗೊತ್ತಾಗುತ್ತೆ ಯಾವ್ದು ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅನ್ನೋದು. ಒಂದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋದ್ರ. ಸೊ ಒಂದ್ ಕಡೆ ಸೂರಜ್ ಅವ್ರು ಹೋಗಿಲ್ಲ, ಇವರಿಬ್ರು ಹೋಗ್ತಾರೆ ಅಂತ ಇದಾರೆ. ಇನ್ನೊಂದ್ ಕಡೆ ಸೂರಜ್ ಅವ್ರು ಹೋಗಿದ್ರೆ ಜೊತೆಗೆ ಮಾಲವಣ್ಣ ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಮ ಅಪ್ಡೇಟ್ ಪ್ರಕಾರ ಸ್ಪಂದನೇ ಹೋಗೋದು ಅಂತ ಕನ್ಫರ್ಮೇಶನ್ ಬಂದಿದೆ. ಇವೆಲ್ಲ ಒಂದ್ ಸೈಡ್ ಅಲ್ಲಿ ಇಕ್ಕಿದ್ರೆ ಕ್ವಶನ್ ಮಾರ್ಕ್. ಆಕ್ಚುಲಿ ಈ ಪ್ರೋಮೋನ ಬೆಳಗ್ಗೆ ಬಿಡ್ಬೇಕಿತ್ತು, ಸಖತ್ತಾಗಿರ್ತಿತ್ತು. ಸೊ ಇದನ್ನ ಮಧ್ಯಾಹ್ನ ಬಿಟ್ಟು ಬೆಳಗ್ಗೆ ಯಾವ್ದಪ್ಪ ಅನುಪಮ ಗೌಡ ಅವ್ರನ್ನ ಕಳಿಸ್ಬಿಟ್ಟು ಒಂದು ಆಕ್ಟಿವಿಟಿ ಮಾಡ್ತಾ ಇದಾರೆ. ಸೊ ಅಶ್ವಿನಿ ಅವ್ರದ್ದು ಇಂಟ್ರೆಸ್ಟ್ ನೋಡಲ್ಲ. ಹೌದು ಅಂದ್ರೆ ಬೆಳಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಫಸ್ಟ್ ಪ್ರೋಮೋ ಲೈಕ್ ಹೆಂಗೆ ಅಂತ ಬ್ಯಾಂಕ್ ಆಗಿ ಬರಬೇಕು. 2ನೇ ಪ್ರೋಮೋ ಬೇಕಾದ್ರೆ ನೀವು ಏನಾದ್ರು ಲೈಕ್ ನಾರ್ಮಲ್ ಆಗಿ ಬಿಟ್ಟರೆ ಹೋಗುತ್ತೆ. ಇದನ್ನ ತಟ್ಟು ಅಲ್ಲಿಗೆ ಸ್ವಾಪ್ ಮಾಡಿ ಅದನ್ನ ಇಲ್ಲಿಗೆ ಸ್ವಾಪ್ ಮಾಡೋಗಿದ್ರೆ ಚೆನ್ನಾಗಿರ್ತಿತ್ತೇನೋ. ನಿಮ್ಗೆ ಗೈಸ್ ಈ ಪ್ರೋಮೋ ನೋಡಿ ಸೊ ಯಾರು ಕಳಿಸ್ತೀರಾ ಮನೆಯಿಂದ ಆಚೆ ಕಡೆ? ಸ್ಪಂದನ ಅವ್ರು ಕಳಿಸ್ತೀರಾ ಇಲ್ಲಾಂದ್ರೆ ಮಾಡೋರನ್ನ ಕಳಿಸ್ತೀರಾ? ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ. ಏನೋ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ನೋಡಿದಲ್ಲ, ಅಲ್ಲಿ ತನಕ ಬಾಯ್.